ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲೀಸ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ, ಡೇ 78. ಮೊದಲಿಗೆ ಡೇ 77 ಹೋಗೋಣ. ಸಂಡೇ ಎಪಿಸೋಡ್ಗೆ ಹೋಗೋಣ. ಸಂಡೇ ಎಪಿಸೋಡಲ್ಲಿ ಏನಾಯ್ತು ಅಂದರೆ, ಇವ್ರನ್ನ ಅವಿನಾಶ್ನ ಮೈಕಲ್ನ ಬಂದು ಎಲಿಮಿನೇಟ್ ಆಗಿ ಕಾರ್ ಕರ್ಕೊಂಡು ಹೋಯ್ತು. ಎಲ್ಲರೂ ಒಂದು ಫೀಲಿಂಗಲ್ಲಿದ್ದರು, ಏನಪ್ಪ ಇದು ಇಬ್ಬರನ್ನೂ ಕರ್ಕೊಂಡು ಹೋಗ್ಬಿಟ್ರಲ್ಲ, ಏನು ಡಬಲ್ ಎಲಿಮಿನೇಷನಾ ಏನು ಅಂತ. ಪ್ರತಾಪ್ ಅವರೊಂದು ಗೆಸ್ ಮಾಡಿದರು, ಮೋಸ್ಟ್ಲಿ ತಿರ್ಗಾ ಬರ್ಬೋದೇನೋ ಶಟರ್ ಓಪನ್ ಆಗಿ ಅಂತ. ಯಾರೂ ಒಪ್ಕೊಂಡಿಲ್ಲ. ಬಟ್ ಆಮೇಲೆ ಏನೊಂದು ವಿಚಿತ್ರ ಅಂದರೆ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸೇಮ್ ಡೇನೇ ಇದು ಓಪನ್ ಆಯಿತು, ಕಾರು ಒಳಗೆ ಬಂತು. ಯಾರು ಹೋಗಿದ್ದು ಕಾರು? ಅವಿನಾಶ್ ಹೋಗಿದ್ದು ಕಾರು ಒಳಗೆ ಬಂತು. ತುಂಬ ಜನ ಅವಿನಾಶ್ ಒಳಗೆ ಬರ್ತಾರೆ ಅಂತ ತಿಳ್ಕೊಂಡಿದ್ರು. ಬಟ್ ಬಂದಿದ್ದಾರಂದರೆ ಮೈಕಲ್ ಸೇವ್ ಆದರು, ಅವಿನಾಶ್ ಹೆಲ್ಮೆಟ್ ಆದರು. ಬಟ್ ನನಗೆ ಮೊನ್ನೆ ಅನಿಸಿದ್ದು ಏನಂದರೆ, ಮೈಕಲ್ ಚೆನ್ನಾಗಿ ಆಡ್ತಾಯಿದ್ರಲ್ಲ, ಏನಕ್ಕೆ ಅವ್ರು ಹೋದರು ಅಂತ ಅನಿಸಿಕೆ ಇತ್ತು. ನಾನು ಇವನ್ ರಿವ್ಯೂಲಿ ಹೇಳಿದ್ದೆ ಇಬ್ಬರು ಹೋದರು ಅಂತ. ಬಟ್ ಇವರು ಮೈಕಲ್ ಅವ್ರು ಸೇವ್ ಆದರು, ಬಂದು ಹೇಳಿದ್ರು ನನ್ನ ಈಗಲೂ ಸೇವ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ ಅಂತ ಹೇಳಿದರು. ಆದಮೇಲೆ ಎಲ್ಲರೂ ಸ್ವಲ್ಪ ಹಗ್ ಮಾಡಿಕೊಂಡು ಇದು ಮಾಡಿದ್ರೆ, ನೆಕ್ಸ್ಟು ಶೈನ್ ಶೆಟ್ಟಿ ಒಂದು ಹೇಳ್ಬಿಟ್ಟೋಗಿದ್ರು. ಶೈನ್ ಶೆಟ್ಟಿ ಶುಭ ಪುಂಜ ಏನು ಹೇಳಿದ್ರು ಅಂದರೆ, ಇನ್ನು 2-3 ವೀಕ್ಸು ಯಾರೂ ಅಗ್ರೆಸಿವ್ ಆಗಿ ಆಡೋಂಗಿಲ್ಲ, ಯಾರಾದರೂ ಅಗ್ರೆಸಿವ್ ಆಗಿ ಆಡಿದ್ರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತಾರೆ ಬಿಗ್ ಬಾಸು ಅಂತ ಹೇಳ್ಬಿಟ್ಟು ಹೋದರು. ಅದಕ್ಕೆ ವಿನಯ್ ಅವರು ಹೇಳಿದರು, ಇವತ್ತು 3 ವಾರ ನಾನು ಅಗ್ರೆಸಿವ್ ಆಗಿ ಆಡೋದಿಲ್ಲ, ನಾರ್ಮಲಾಗಿ ಆಡ್ತೀನಿ ಅಂತ ಹೇಳಿದ್ರು. ಬಟ್ ಅದು ಎಷ್ಟು ಮಾತ್ರ ಅವ್ರು ಆಡ್ತಾರೋ ಗೊತ್ತಿಲ್ಲ. ಅವ್ರ ಅಗ್ರೆಷನ್ನು ಟಕ್ಕಂತ ಚೇಂಜ್ ಆಗುತ್ತೆ, ನೋಡಬೇಕು ಹೋಗ್ತಾ ಈ 3 ವಾರ ಏನು ಅಂತ. ಬಟ್ ನಿನ್ನೆ ಅದಕ್ಕೆ ತಕ್ಕನಾಗೆ ಎಲ್ಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಹೇಳ್ತೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ನೆಕ್ಸ್ಟು ಡೇ 78 ತೋರಿಸಿದ್ರು. ಡೇ 78ಅಲ್ಲಿ ಹಾಡಾಗಿ ಎಲ್ಲರೂ ಬೆಳಗ್ಗೆ ಎದ್ದರು. ಬೆಳಗ್ಗೆ ಎದ್ದು ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ಕೊಳ್ತಾ ಇದ್ದರು. ಅವ್ರ ಸಂಗೀತ ಅವ್ರು ಏನಕ್ಕೆ ಅಲ್ಲಿ ರೆಸ್ಟ್ ರೂಮಲ್ಲೇ ಮಲಗಿರ್ತಾರೆ, ಇಲ್ಲ ಅಲ್ಲೇ ಇರ್ತಾರೆ ಏನಂತ ಗೊತ್ತಿಲ್ಲಪ್ಪ. ಸಪ್ರೇಟಾಗಿ ಕಾಣಿಸ್ಕೋಬೇಕಂತನಾ ಇಲ್ಲ ಏನಂತ ಗೊತ್ತಿಲ್ಲ, ಅಲ್ಲಿದ್ದರು. ಆಮೇಲೆ ಹಾಡಾಗಿದ ತಕ್ಷಣ ನಮ್ಮ ಡ್ರೋನ್ ಪ್ರತಾಪ್ ಅವ್ರನ್ನ ತೋರಿಸಿದ್ರು. ನಮ್ಗೆ ಗೊತ್ತಾಯಿತು ಅವರು ಸ್ಟ್ರೈಟಾಗಿ ಹೋಗ್ತಾ ಸಂಗೀತ ಅವ್ರ ಹತ್ರ ಅಂತ. ನೆಕ್ಸ್ಟಲ್ಲಿ ಕಟ್ ಮಾಡ್ತಿದ್ರೆ ಸಂಗೀತ ಅವ್ರ ಹತ್ರ ಜೊತೆನೇ ಡ್ಯಾನ್ಸ್ ಆಡ್ತಾಯಿದ್ರು ಅವರು. ಆಮೇಲೆ ಇದಾದಮೇಲೆ ಒಂದು ಟಾಸ್ಕ್ ಬರುತ್ತೆ. ಈ ಟಾಸ್ಕ್ ಏನಂದರೆ, ಒಂದು 2 ಗ್ರೂಪ್ಸಾಗಿ ಡಿವೈಡ್ ಮಾಡ್ತಾರೆ. ಒಂದು ಗ್ರೂಪಲ್ಲಿ ಮೈಕಲ್ಲು, ವಿನಯ್, ತನಿಷಾ, ಕಾರ್ತಿಕ್ಕು ಮತ್ತು ಇವರು ತುಕಾಲಿ ಅನಿಸುತ್ತೆ ಇದ್ದರು. ತುಕಾಲಿ ಅಲ್ಲ, ಕಾರ್ತಿಕ್ಕು, ಮೈಕಲ್ಲು, ವಿನಯ್, ತನಿಷಾ ಮತ್ತು ಇನ್ಯಾರು ಗೊತ್ತಿಲ್ಲ. ಈ ಕಡೆ ಬಂದು ಸಂಗೀತ, ನಮ್ರತ, ಆಮೇಲೆ ವರ್ತೂರು. ಈ ಕಡೆ ವಿನಯ್ ಅವ್ರ ಕಡೆ 5 ಜನ. ಈ ಕಡೆ ನಮ್ರತ, ಸಂಗೀತ, ತುಕಾಲಿ ಸಂತೋಷು, ಸಿರಿ ಮೇಡಮ್ಮು ಮತ್ತು ಪ್ರತಾಪ್ 5 ಜನ ಹೋಗಿದ್ದು. ಇದು ಏನು ಟಾಸ್ಕ್ ಅಂದರೆ, ಯಾರು ಮನೆಯಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲದಿರೋರು, ಯಾರು ನೆಗೆಟಿವ್ ವೈಬ್ಸ್ ಕೊಡ್ತಾ ಇದ್ದಾರೆ, ಯಾರು ಚುಚ್ಚಿ ಬೇರೆಯವ್ರಿಗೆ ಇದು ಮಾಡ್ತಾರೆ, ಆಮೇಲೆ ಡರ್ಟಿ ಪಾಲಿಟಿಕ್ಸ್ ಯಾರು ಮಾಡ್ತಾಯಿದ್ದಾರೆ, ಈ ಥರ ಕೆಲವು ಕ್ವಶನ್ಗಳು ಬಂತು. ಇದರಲ್ಲಿ ಏನಾಯ್ತು ಅಂದರೆ, ಫಸ್ಟು ಸಂಗೀತ, ಪ್ರತಾಪು, ತುಕಾಲಿ ಸಂತೋಷು, ಸಿರಿ ಇವರೆಲ್ಲ ಹೋಗಿದ್ದಾರಲ್ವ. ಆಮೇಲೆ ಅಮೃತ ಇಷ್ಟು ಜನ ಹೋಗಿದ್ರಲ್ಲ. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ತೊಗೊಂಡ್ರೆ ಅದು ಯಾವುದಾದ್ರು ಕ್ವಶನ್ ಬರಲಿ, ಅದಕ್ಕೆ ವಿನಯ್ 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 ಇವ್ರು ಬೋರ್ಡ್ ಬಿಟ್ಟು ಬೇರೆ ಚೇಂಜೇ ಬರಲಿಲ್ಲ. ವಿನಯ್ ಅವರು ಹೇಳಿದರು ಸೇಮ್ ಸೀನ್ ತೋರಿಸ್ತಾರೆ ತಿರ್ಗ ಅಂತ. ಯಾಕಂದರೆ ಆ ಲೆವೆಲ್ಗೆ ಎಲ್ಲ ಸೀನಲ್ಲೂ ಅವರು ವಿನಯ್ ಟಾರ್ಗೆಟ್ ಮಾಡಿ ತೋರಿಸ್ತಾಯಿದ್ರು. ನೆಕ್ಸ್ಟ್ ಈ ಕಡೆಯಿಂದ ವಿನಯ್, ಕಾರ್ತಿಕ್ಕು, ವರ್ತೂರು, ಮೈಕಲ್ಲು, ತನಿಷಾ 5 ಜನ ಹೋಗಿದ್ದರು. ಇದರಲ್ಲಿ ವಿನಯ್ ಅವರು ಸಂಗೀತ ಅವರು ಬೋರ್ಡ್ನ 2 ಟೈಮ್ಸೇ ತೋರಿಸಿದ್ರು. ರಿಮೈನಿಂಗ್ ಎಲ್ಲ ಅವ್ರಿಗೇನು ಅನಿಸುತ್ತೋ ಅವ್ರು ತೋರಿಸ್ತಾಯಿದ್ರು. ಇವ್ರು ಯಾಕೆ ಇಷ್ಟು ಯಾವಾಗಲೂ ವಿನಯ್ ಅಂತ ಇದು ಮಾಡ್ತಾರೋ ಗೊತ್ತಿಲ್ಲ. ಸಂಗೀತ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು ಹೇಳೋ ರೀಸನ್ನು ಲಾಜಿಕ್ ಇಲ್ದಂಗೆ ಇತ್ತು. ಎಷ್ಟು ಹೇಳಿದ್ರು ಅವ್ರು ವಿನಯ್ ಅವರು ಏನು ಹೇಳಿದ್ರು, ಅಲ್ಲಿ ಏನು ಬೋರ್ಡ್ ತೋರಿಸೋ ಅದಕ್ಕೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟರು, ಎಲ್ಲರೂ ಕೊಟ್ಟರು. ನನಗೆ ನಿನ್ನೆವರೆಗೂ ನೆಗೆಟಿವ್ ಅನ್ನಿಸ್ತಾ ಇತ್ತು ಸಂಗೀತ ಅವ್ರನ್ನ. ಬಟ್ ಇವತ್ತು ಆ ಥರ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು, ಕನ್ಫ್ಯೂಸ್ ಮಾಡಿದ್ದು ಚೆನ್ನಾಗಿತ್ತು. ಅವ್ರು ಸಂಗೀತ ಅವರನ್ನು ಇದು ಮಾಡಿದ್ರು, ಐಫೈ ಕೊಟ್ಟರು. ಇದಾದಮೇಲೆ ಯಾರಪ್ಪ ಅದು, ಇದರಲ್ಲಿ
ಆ ಕ್ವಶನ್ಗೆ ಈ ಕ್ವಶನ್ಗೆ ಇವರು ಇದು ಆನ್ಸರ್ ಮಾಡಿರ್ಬೋದು ಅಂತ ಗ್ರೂಪಲ್ಲಿ ಹೇಳಿದ್ರಲ್ಲ, ಈ ಕ್ವಶನ್ಗೆ ಇವ್ರು ಆನ್ಸರ್ ಮಾಡಿರ್ಬೋದು, ಯಾರು ಕರೆಕ್ಟಾಗಿ ಹೇಳ್ತಾರೆ ನೋಡಬೇಕು ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಇದರಲ್ಲಿ ಇವರು ವಿನಯ್ ಅವ್ರ ಟೀಮ್, ವಿನಯ್ ಕಾರ್ತಿಕ್ ಅವ್ರ ಟೀಮು ಇದು ಏನು 2 times ಕರೆಕ್ಟ್ ಆನ್ಸರ್ ಹೇಳಿದ್ರು. ಆ ಕಡೆ ಅವರು ಸಂಗೀತ ಅವ್ರ ಟೀಮವರು 3 times ಹೇಳಿ ಅದು ವಿನ್ ಆಯಿತು. ಅದರಲ್ಲಿ ಅವ್ರು ವಿನ್ ಆದಮೇಲೆ ಅವರು ಎಲ್ಲ 5 ಜನ ಸೇರಿ ಒಬ್ಬರನ್ನ ಡೈರೆಕ್ಟ್ ನಾಮಿನೇಷನ್ ಮಾಡಬಹುದು ಅಂತ ಹೇಳಿದ್ರು. ಹೊರಗಡೆ ಹೋಗಿ ಡಿಸ್ಕಸ್ ಮಾಡ್ಕೊಂಡು ಹೇಳಬೇಕು ಅಂತ. ಸರಿ ಅಂತ ಹೊರಗಡೆ ಹೋಗಿ ಡಿಸ್ಕಸ್ ಮಾಡಿದ್ರು. ನಮ್ರತಾ ಮತ್ತು ತುಕಾಲಿ ಸಂತೋಷ್ ಅವರು ಇವ್ರಿಗೆ ಹೇಳಿದರು, ತನಿಷಾ ಅವ್ರನ್ನ. ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಗೊತ್ತಿರಬೇಕು ಯಾರನ್ನ ಹೇಳ್ತಾರೆ, ನಮ್ಮ ಇವ್ರನ್ನ ಯಾರನ್ನ ಮೈಕಲ್ ಅವ್ರನ್ನ ಹೇಳಿದರು. ಅವ್ರಿಗಾಗಲ್ಲ, ಮೈಕಲ್ ಅವ್ರನ್ನ ಹೇಳಿದರು. ಸಿರಿ ಅವರು ಇಬ್ಬರದ್ದು ಹೇಳಿದ್ರೆ ಹಿಂಗೆ ಇದು ಮಾಡ್ತಾಯಿದ್ರು. ಸಂಗೀತ ಅವ್ರು ಇಲ್ಲ ಮೈಕಲ್ಲೇ ಅಂತ ಹೇಳ್ಬಿಟ್ಟು ಫೈನಲಿ ಮೈಕಲ್, ಯಾಕಂದರೆ 3 votes ಆಯ್ತಲ್ಲ. ಆಮೇಲೆ ಒಳಗೆ ಬಂದೇಳುವಾಗ ಎಲ್ಲರೂ ಒಟ್ಟಿಗೆ ಸೇರಿ ಡಿಸೈಡ್ ಮಾಡಿದ್ರು ಮೈಕಲ್ ಅವರೇ ಇದು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ನಾಮಿನೇಟ್ ಮಾಡಿಬಿಟ್ರು. ಇದರಲ್ಲಿ ನಮ್ರತಾ ಅವರಿಗೆ, ತುಕಾಲಿ ಸಂತೋಷ್ ಅವರಿಗೆ ಇಲ್ಲಿ ಒಪ್ಪಿಗೆ ಇರಲಿಲ್ಲ, ಬಟ್ ಸ್ಟಿಲ್ ಮೆಜಾರಿಟಿ ಮೇಲೆ ಹೋಯ್ತಲ್ವ ಅಂತ ಸುಮ್ಮನೆ ಆದರು. ಹೋಗಿ ಮೈಕಲ್ ಹತ್ರ ಹೇಳಿದ್ರು, ಈ ಥರ ನಾನು ನಮ್ರತಾ ಬೇಡ ಅಂತ ಹೇಳಿದರು, ಬಟ್ ಅವರು ಹೇಳಿದ್ರು 3 ಜನ ಹೇಳಿದ್ದು ನಿಮ್ಮನ್ನೇ ಅಂತ ಹೇಳಿದ್ರು. ಮೈಕಲ್ ಅವ್ರನ್ನ ಕ್ಯಾಶುವಲ್ ಆಗಿ ತೊಗೊಂಡ್ರು, ನನಗೆ ಗೊತ್ತಿರೋ ವಿಷಯನೇ ಇದು ಅಂತ ಹೇಳಿದ್ರು. ಸರಿ, ಅವ್ರು ಡೈರೆಕ್ಟ್ ನಾಮಿನೇಟ್ ಆದರು. ನೆಕ್ಸ್ಟು ನಾಮಿನೇಷನ್ ಟಾಸ್ಕ್ ಬಂತು. ನಾಮಿನೇಷನ್ ಟಾಸ್ಕ್ ಈ ಸಲ ಒಂಥರ ಸೂಪರ್ ಆಗಿತ್ತು, ಓಪನ್ ನಾಮಿನೇಷನ್ನೇ. ಬಟ್ ಇದರಲ್ಲಿ ಏನಂದರೆ, ಯಾರು ನಾಮಿನೇಟ್ ಮಾಡ್ತಾರೋ, ಯಾರು ಹೇಳ್ತಾರೋ ಅವ್ರ ಪರವಾಗಿ ಇನ್ನೊಬ್ಬರು ನಾಮಿನೇಟ್ ಮಾಡಬೇಕು ಅವ್ರನ್ನ. ಹೇಗಂದರೆ, ಇವಾಗ ಸಪೋಸ್ ಸಂತೋಷ್ ಯಾರನ್ನ ನಾಮಿನೇಟ್ ಮಾಡಬೇಕು, ಬಟ್ ಅವ್ರ ಪರವಾಗಿ ಬೇರೆಯವ್ರನ್ನ ನಿಲ್ಲಿಸಿ ಮಾಡಿಸ್ಬೇಕು, ಆ ಥರ. ಸರಿ ಅಂದ್ಬಿಟ್ಟು ಇವರು ಬಂದರು, ಯಾರು ನಮ್ಮ ಸಂತೋಷ್ ಅವ್ರನ್ನ ಯಾರು ನಿಮಗೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಕಾರ್ತಿಕ್ ಅವ್ರು ನನ್ನ ಪರವಾಗಿ ನಾಮಿನೇಟ್ ಮಾಡ್ತಾರೆ ಅಂತ. ಕಾರ್ತಿಕ್ ಅವ್ರು ಯಾರನ್ನು ನಾಮಿನೇಟ್ ಮಾಡಿದ್ರು ಅಂದರೆ ಡ್ರೋನ್ ಪ್ರತಾಪು, ವಿನಯ್ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಆಯಿತಾ. ನೆಕ್ಸ್ಟು ಡ್ರೋನ್ ಪ್ರತಾಪ್ ಅವ್ರು ಕರೆದ್ರು. ಅವ್ರು ಯಾರನ್ನ ಕರೆದ್ರು ಅವ್ರ ಪರವಾಗಿ ಅಂದರೆ ಕಾರ್ತಿಕ್ ಅವ್ರನ್ನ ಕರೆದ್ರು. ಕಾರ್ತಿಕ್ ಅವರು ಇವ್ರನ್ನ ಸಂಗೀತ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಪ್ಲಸ್ ತನಿಷಾ ಅವ್ರನ್ನ ನಾಮಿನೇಟ್ ಮಾಡಿದ್ರು. ನೆಕ್ಸ್ಟ್ ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರನ್ನ ಕರೆದ್ರು. ತುಕಾಲಿ ಅವರು ಸಿರಿ ಅವ್ರನ್ನ ನಾಮಿನೇಟ್ ಮಾಡಿದ್ರು, ಮತ್ತು ತನಿಷಾ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಆಮೇಲೆ ಯಾರು ಮೈಕಲ್ ಅವರು ವಿನಯ್ ಅವ್ರನ್ನ ಕರೆದ್ರು. ವಿನಯ್ ಅವ್ರು ಬಂದ್ಬಿಟ್ಟು ಕಾರ್ತಿಕ್ನ ನಾಮಿನೇಟ್ ಮಾಡಿದ್ರು, ಮತ್ತು ಸಿರಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ಈ ಥರ ಒಬ್ಬೊಬ್ಬರು ನಾಮಿನೇಟ್ ಮಾಡಿದ್ದು ಆಯಿತು. ಇದರಲ್ಲಿ ಫೈನಲಿ ನಾಮಿನೇಟ್ ಆಗಿರೋದು ಯಾರ್ಯಾರು ಅಂದರೆ ಡ್ರೋನ್ ಪ್ರತಾಪು, ಸಂಗೀತ, ತುಕಾಲಿ ಸಂತೋಷು, ವರ್ತೂರ್ ಸಂತೋಷು, ತನಿಷಾ, ವಿನಯ್, ಸಿರಿ ಮೇಡಮ್, 5 ಜನ ನಾಮಿನೇಟ್ ಆದರು. ಫೈನಲಿ ನಮ್ರತಾ ಅವ್ರು ಕ್ಯಾಪ್ಟನ್ ಅಲ್ವಾ, ಕ್ಯಾಪ್ಟನ್ ಅವರು 5 ಜನ ನಾಮಿನೇಟ್ ಆಗಿದ್ದಾರಲ್ವ, ಮೈಕಲ್ ಅವ್ರನ್ನ ಹೊರತುಪಡಿಸಿ, ಯಾಕಂದರೆ ಅವ್ರು ಡೈರೆಕ್ಟ್ ನಾಮಿನೇಷನ್, ಅವ್ರನ್ನ ಬಿಟ್ಟು ರಿಮೈನಿಂಗ್ ಅವ್ರನ್ನ ಯಾರು ನೀವು ಸೇವ್ ಮಾಡೋಕ್ಕೆ ಇಷ್ಟಪಡ್ತೀರಂತ. ಎಲ್ಲರ ಗೆಸ್ಸು ಒಂದೇ ಆಗಿತ್ತು, ವಿನಯ್ ಅವ್ರನ್ನ ಅವರು ಸೇವ್ ಮಾಡ್ತಾರೆ ಯಾಕಂದರೆ ಕ್ಲೋಸ್ ಫ್ರೆಂಡ್ಸ್ ಅಂತ. ಇಲ್ಲ ತುಕಾಲಿ ಸಂತೋಷ್ ಅವ್ರನ್ನ ಸೇವ್ ಮಾಡ್ಬೋದು, ಯಾಕಂದರೆ ಲಾಸ್ಟ್ ಬಿಫೋರ್ ವೀಕ್ ಬಂದುಬಿಟ್ಟು ಇವ್ರನ್ನ ನಾಮಿನೇಷನ್ನ ಸೇವ್ ಮಾಡೋರು. ಬಟ್ ಇವರು ಒಂಥರ ರಿವರ್ಸು, ಪ್ರತಾಪ್ ಅವ್ರನ್ನ ಇದು ಮಾಡಿದ್ರು, ನಾಮಿನೇಷನಿಂದ ಸೇವ್ ಮಾಡಿದ್ರು. ಅವ್ರು ಹೇಳಿದ್ದು ಇದನ್ನು ಏನಂದರೆ, ಈ ವೀಕು ನಾನು ಕ್ಯಾಪ್ಟನ್ ಆಗಿ ರೀಸನ್ನು ಪ್ರತಾಪ್ ಅವ್ರು, ಯಾಕಂದರೆ ಅವ್ರ ಪಾಯಿಂಟ್ಸ್ ಎಲ್ಲನೂ ಕೊಟ್ಟು ಇವರು ಸಹ ನಮ್ರತಾ ಅವ್ರ ಕ್ಯಾಪ್ಟನ್ ಆಗಲಿ ಆ ಟಾಸ್ಕಲ್ಲಿ ಅಂತ ಹೇಳಿದ್ದಕ್ಕೆ ನಾನು ಇದು ಮಾಡಿದೆ ಅಂತ ಅವ್ರು ಹೇಳಿದ್ದು ಸರಿ ಇತ್ತು, ರೀಸನ್ ಇತ್ತು, ಸರಿ ಇತ್ತು. ಬಟ್ ಆದರೆ ಇದರಲ್ಲಿ ಒಂದು ಇದಿದೆ, ಇವರು ಈ ವಾರ ಆಡಿದ್ದಕ್ಕೆ ರೀಸನ್ನು ಲಾಸ್ಟ್ ವೀಕ್ ಇದ್ದಿದ್ದರಿಂದ ತಾನೇ. ಲಾಸ್ಟ್ ವೀಕ್ ಅವರು ಯಾರು ಅವ್ರನ್ನ ಸೇವ್ ಮಾಡೋದು, ತುಕಾಲಿ ಸಂತೋಷ್ ಅವರಲ್ಲ, ಅವ್ರನ್ನ ಇದು ಮಾಡಬೋದಿತ್ತು. ಬಟ್ ಏನೋ ಅವರು ಇದು ಮಾಡಿದ್ರು. ವಿನಯ್ ಅವರು ಎಲ್ಲಿ ಕೋಪಿಸ್ಕೊಳ್ತಾರೋ, ಸಂಗೀತ ಅವ್ರು ಬಂದು ಹೇಳಿದ್ದು ಕರೆಕ್ಟ್ ಇತ್ತು, ನೀವು ಕರೆಕ್ಟ್ ಡಿಸಿಷನ್ ತೊಗೊಳ್ರಿ, ಈ ಥರ ನಾಮಿನೇಷನಲ್ಲಿ ಪ್ರತಾಪ್ ಅವ್ರನ್ನ ಸೇವ್ ಮಾಡಿದ್ದು. ಬಹುಶಃ ನೀವು ವಿನಯ್ ಸೇವ್ ಮಾಡ್ತೀರಂತ ಎಲ್ಲರೂ ನಾವು ಅಂದ್ಕೊಂಡಿದ್ದು. ಬಟ್ ನನಗೆ ಗೊತ್ತಾಯಿತು ನೀವು ವಿನಯ್ ಅವ್ರನ್ನ ಸೇವ್ ಮಾಡಿಲ್ಲ ಅಂದರೂ ಪಾಪ ಎಷ್ಟು ಅರ್ಥ ಆಗುತ್ತೆ ಅಂತ. ಬಟ್ ಸ್ಟಿಲ್ ಇವ್ರನ್ನ ಸೇವ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ಹೇಳಿದ್ರು. ಅವ್ರು ಪ್ರತಾಪ್ ಅವರಂತೂ ಫುಲ್ ಕೈಯೆಲ್ಲ ಮುಗಿದ್ರು. ಅದು ಅವ್ರ ಬಟ್ ಇದನ್ನು ದೊಡ್ಡದಾಗಿ ಇಶ್ಯೂ ಮಾಡ್ಬೋದು, ಇಲ್ಲ
ಮಾತಾಡ್ಬೋದು ಅಂತ ವಿನಯ್ ಅವರು ತಿಳ್ಕೊಂಡ್ರೆ ಏನು ಮಾತಾಡಿಲ್ಲ. ಅವ್ರು ಜಾಲಿಯಾಗೆ ತೊಗೊಂಡು ಇದು ಮಾಡಿದ್ರು. ನೋಡುವಾಗ ಇವತ್ತಿನ ಮಾತಾಡ್ತಾರೆ. ಇಷ್ಟಕ್ಕೆ ನೆನ್ನೆ ಟಾಸ್ಕ್ ಮುಗೀತು. ನನ್ನ ಇಂಪಾರ್ಟೆಂಟ್ ಏನಾಗಿತ್ತು, ಮೈಕಲ್ ಸೇವ್ ಆದರು. ಲಾಸ್ಟ್ ಈ ವೀಕಲ್ಲಿ ಇಷ್ಟ, ಬಟ್ ಈ ವೀಕಲ್ಲಿ ನಾಮಿನೇಟ್ ಆಗ್ಬಿಟ್ಟು ಇದೆ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.